ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇನ್ನೇನು ನೋಡಿ 2 ಡೇಸ್ ಐತೆ ಲಕ್ಷ್ಮೀ ಹಬ್ಬ. ಇವತ್ತು ಸಂಡೇ ಮಾರ್ಕೆಟಿಗೆ ಬಂದಿದ್ದೆ. ಫ್ರೆಂಡ್ಸ್, ಇವತ್ತಿಂದನೇ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇನ್ನು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇನ್ನೊಂದು 4-5 ದಿವಸ ಇದೆ. ಫ್ರೆಂಡ್ಸ್, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ರಿ. ಇದು ಯಾವ ಏರಿಯಾ ಯಾವುದು ಅಂತ ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ಗೊತ್ತಿರುತ್ತೆ, ತಮ್ನಲ್ಲೂ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್, ನೀವೇನು ತಿಳ್ಕೊಳ್ಳಿ. ಈ ರಶ್ಶಲ್ಲಿ ಏನು ಎಲ್ಲ ತೋರಿಸ್ಬೇಕು ಅಂತಲೇ ನಿಮಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ ನನ್ನ ಮನೆ ಕೆಲಸ 40% ಮುಗಿದೋಯ್ತು. ನಾನು ಕೆಲಸ ಮುಗಿದ ತಕ್ಷಣ ಇನ್ನು ನನಗೆ ಫ್ರೆಂಡ್ಸ್ ಶಾಪಿಂಗು ಅಂದರೆ ಆಲ್ರೆಡಿ ಸ್ಯಾರಿನ ತಂದಿಟ್ಟಿದ್ದೀನಿ, ರೇಷ್ಮೆ ಸ್ಯಾರಿನ. ನನಗೇನು ಥರ ಅವಶ್ಯಕತೆ ಇರಲಿಲ್ಲ. ನಾನು ಸ್ವಲ್ಪ ಪೂಜೆ ಸಾಮಾನು ತರಬೇಕಿತ್ತು, ಗಂಧದ ಕಡ್ಡಿ. ಫ್ರೆಂಡ್ಸ್, ನೀರು ನೋಡ್ತಾ ಇದ್ದೀರಾ ರೋಡಲ್ಲಿ. ನಾನು ಅದಕ್ಕೆ ಈ ರೋಡಲ್ಲಿ ನೀರ್ದು ವೀಡಿಯೋ ಮಾಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ನಾನು ಒಂದು 4 ಗಂಟೆಗೆ ಫ್ರೆಂಡ್ಸ್ ನಾನು ಗಾಡಿನಲ್ಲೇ ಹೋಗ್ತೀನಿ ಮೆಜೆಸ್ಟಿಕ್ಕಿಗೆ, ಚಿಕ್ಕಪೇಟೆಗೆ ಏನಾದರೂ ಹೋಗಬೇಕು ಅಂದರೆ. ಯಾಕೆಂದರೆ ಫ್ರೆಂಡ್ಸ್, ಆಟೋದವರು 150-200 ರೂಪಾಯಿ ಕೇಳ್ತಾರೆ. ನಾವು 100 ರೂಪಾಯಿನ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಮತ್ತೆ ಹೋಗಿ ವಾಪಸ್ಸು ರಿಟರ್ನ್ ಆರಾಮಾಗಿ ಬರ್ಬೋದು. ಫ್ರೆಂಡ್ಸ್, ನೋಡಿದ್ದೀರಾ ರೋಡ್ ಕೆಳಗಡೆ ಎಲ್ಲ ನೀರನ್ನ. ಫ್ರೆಂಡ್ಸ್, ರಶ್ ನೋಡ್ತಾ ಇದ್ದೀರಾ ನೀವೇ ಹೆಂಗೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಇನ್ನೂ 4-5 ದಿವಸ ಐತೆ, ಇಷ್ಟೊಂದು ರಶ್ ಐತಲ್ಲ. ಇನ್ನು ಆಮೇಲೆ ನೋಡಿ ಫ್ರೆಂಡ್ಸ್, ರೋಡಲ್ಲಿ ನೀರು. ಫ್ರೆಂಡ್ಸ್, ನಾನು ಇಲ್ಲಿಂದ ಮನೆಯಿಂದ 4 ಗಂಟೆಗೆ ಬಿಟ್ಟೆ. ಹೆಂಗೋ ಏನೊಂದು 1-2 ಅವರ್ ನಂದು ಜಾಸ್ತಿ ಶಾಪಿಂಗ್ ಇರೋಲ್ಲ ಅಂತ. ಫ್ರೆಂಡ್ಸ್, ಫಸ್ಟು ನಾನು ಚಿಕ್ಕಪೇಟೆಗೆ ಹೋದೆ. ಚಿಕ್ಕಪೇಟೆಯಲ್ಲಿ ಫ್ರೆಂಡ್ಸ್ ಒಂದು ಕಲ್ಲು ಎಸ್ರೂ ಒಬ್ಬರ ಮೇಲೆ ಕಲ್ಲು ಕೆಳಗಡೆ ಬೀಳಲ್ಲ, ಆ ರೀತಿ ಜನ ಫುಲ್ ರಶ್ ಆಗಿದ್ದಾರೆ. ಸರಿ ಅಂದ್ಬಿಟ್ಟು ಫ್ರೆಂಡ್ಸ್, ನಾನೇನು ಮಾಡಿದೆ, ಗಾಡಿನ ಇಲ್ಲೇ ನೋಡಿ ಫ್ರೆಂಡ್ಸ್, ರೋಡಲ್ಲಿ ನೀರು ಕಾಣಿಸ್ತಾ ಇದೆಯಾ ನೋಡಿ, ಕಾಣಿಸ್ತಾ ಇದೆಯಾ? ಅದರೊಳಗಡೆ ಜನ ಯಾವ ಥರ ನಡ್ಕೊಂಡು ನಾನು ಅದರೊಳಗಡೆ ನಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಏನಾಯಿತು, ಚಿಕ್ಕಪೇಟೆಯಲ್ಲೇ ಗಾಡಿನ ಸ್ಟಾಪ್ ಮಾಡಿಬಿಟ್ಟೆ. ರಶ್ಶು ನೋಡಬಾರ್ದು, ಎಷ್ಟು ಜನ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಫ್ರೆಂಡ್ಸ್ ಹೋಗೋಕ್ಕೆ. ಅದೇ ಇದು ಸ್ವಲ್ಪ ಜಾಗನೇ ಈ ಥರ ಇರೋದು, ಕಾಣಿಸ್ತಾ ಇದೆಯಾ? ಒಂದು ಸ್ವಲ್ಪ ಎಲ್ಲೋ ಜಾಗ. ಆಮೇಲೆ ಫ್ರೆಂಡ್ಸ್ ಅಷ್ಟು ರಶ್ ಆಗಿತ್ತು. ನಾನು ಫ್ರೆಂಡ್ಸ್ ಹೋಗಿ ಚಿಕ್ಕಪೇಟೆಯಲ್ಲೇ ಗಾಡಿ ನಿಲ್ಲಿಸಿ, ನನಗೆ ಮಾರ್ಕೆಟಲ್ಲೇ ಕೆಲಸ ಇದ್ದಿದ್ದು. ಯಾಕೆಂದರೆ ಫ್ರೆಂಡ್ಸ್, ಅದೆಲ್ಲ ಹೋಲ್ಸೇಲ್ ಸಿಗೋದು. ಇದು ಫ್ರೆಂಡ್ಸ್ ಫುಲ್ಲು ಚಿಕ್ಕಪೇಟೆ ರೋಡು. ನಾವು ಮಾರ್ಕೆಟ್ಗೆ ನಡ್ಕೊಂಡು ಹೋಗೋ ರೋಡನ್ನ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ ನೀರನ್ನ. ಆಮೇಲೆ ಫ್ರೆಂಡ್ಸ್ ಫುಲ್ಲು ಮಳೆ ಬಂದೋಯ್ತು. ನಾನು ಎಲ್ಲಿ ಇನ್ನೇನು ಮೆಜೆಸ್ಟಿಕ್ಕಿಗೆ ಇನ್ನೊಂದು 5-10 ನಿಮಿಷ ಇತ್ತು ಫ್ರೆಂಡ್ಸ್, ಆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ಸರಿ, ಇನ್ನು ಹೆಂಗೂ ಹೋಗಿದ್ನಲ್ಲ. ಆಮೇಲೆ ಒಂದು ಮನಸ್ಸಲ್ಲಿ ಏನು ಮಾಡೋದಪ್ಪ, ಇಷ್ಟೊಂದು ಮಳೆ ಬರ್ತಾಯಿತ್ತಲ್ಲ ಅಂದ್ಕೊಂಡೆ. ಇನ್ನು ಫ್ರೆಂಡ್ಸ್, ನಾನು ಚಿಕ್ಕಪೇಟೆಯಲ್ಲೇ ಒಂದು 10-15 ವರ್ಷದಿಂದ ಬಟ್ಟೆ ಎಲ್ಲ ತೊಗೊಳೋದು ಮತ್ತು ಏನಾದರೂ ಶಾಪಿಂಗ್ ಮಾಡೋದು ಎಲ್ಲ ನಾನು ಚಿಕ್ಕಪೇಟೆಯಲ್ಲೇ ಫ್ರೆಂಡ್ಸ್. ಇಲ್ಲಿ ಏನೂ ತಗೊಳ್ಳಲ್ಲ. ಯಾಕಂದರೆ ಇಲ್ಲಿ 500 ಇರೋದು ಅಲ್ಲಿ 300ಕ್ಕೆ ಸಿಗುತ್ತೆ, ಇಲ್ಲಿ 1000 ಇರೋದು ಅಲ್ಲಿ 500ಕ್ಕೆ ಸಿಗುತ್ತೆ. ಅದರಲ್ಲೂ ಫ್ರೆಂಡ್ಸ್ ಈ ನಡುವೆ ಎಲ್ಲ 3/4% ಜನ ಅಲ್ಲೇ ಹೋಗ್ತಾಯಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಜನ ರೋಡಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಅದಾದಮೇಲೆ ಫ್ರೆಂಡ್ಸ್ ನಾನೇನು ಮಾಡಿದೆ, ಹೋಗಿ ನನಗೆ ಸ್ವಲ್ಪ ಗಂಧದ ಕಡ್ಡಿ, ಕರ್ಪೂರ ಮತ್ತು ಎಲ್ಲ ಬೇಕಿತ್ತು. ಮತ್ತು ನಿಂಬೆಹಣ್ಣು ಫ್ರೆಂಡ್ಸ್ 50 ರೂಪಾಯಿಗೆ 20, ಅದು ಗುಡ್ಡೆ ಇರುತ್ತೆ, ಅದನ್ನು ವೀಡಿಯೋ ಮಾಡಿದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್, ಈ ಪ್ಲೇಟ್ಸ್ ಎಲ್ಲ 6 ಪ್ಲೇಟು 100 ರೂಪಾಯಿ ಅಂತ ಹೇಳಿದ್ರು. ಇನ್ನು ಫ್ರೆಂಡ್ಸ್, ಪ್ಲಾಸ್ಟಿಕ್ ಐಟಮ್ ನಾನು ಜಾಸ್ತಿ ತರೋದೇ ಇಲ್ಲ. ಯಾಕಂದರೆ ಅರ್ಜೆಂಟ್ ನಾನು ಕೆಲಸ ಮಾಡುವಾಗ ಎಷ್ಟೋ ಸಲ ಕೆಳಗಡೆ ಬೀಳಿಸಿ ಹೊಡೆದಾಕಿದ್ದೀನಿ. ಆಮೇಲೆ ಗ್ಲಾಸ್ ಐಟಮು ಅಷ್ಟೇ, ಸ್ವಲ್ಪ ಬೌಲ್ ತಂದಿರೋದನ್ನೇ ನಾನು ಮೇಲೆ ಎತ್ತಿಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಯಾಕೆಂದರೆ ನಾವಿರೋ ಈ ಮನೇಲಿ ಶೋಕೇಶ್ ಯಾವುದೂ ಇಲ್ಲ. ಸುಮ್ಮನೆ ಏನಕ್ಕೆ ನಾವು ಕೆಳಗಡೆ ಇಟ್ಕೊಳ್ಳೋದು, ಅದೆಲ್ಲ ಬಿದ್ದೋಗೋದು ಏನಕ್ಕೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಅದನ್ನು ತೊಗೊಂಡಿಲ್ಲ, ಎಲ್ಲನೂ ಮೇಲೆ ಇಟ್ಟುಬಿಟ್ಟಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾನು ರೋಡ್ ಉದ್ದಕ್ಕೂ ಫ್ರೆಂಡ್ಸ್ ಈ ಸ್ಯಾರಿಗಳೆಲ್ಲ ಬಂದು ಅಲ್ಲಿ ಬರೀ 300 ರೂಪಾಯಿಗೆ ಹಾಕಿದ್ದಾರೆ. ಇವಾಗ ಲಕ್ಷ್ಮೀ ಹಬ್ಬಕ್ಕೆ ಎಲ್ಲರೂ ತಗೋತಾರಲ್ಲ ಫ್ರೆಂಡ್ಸ್, ಒಬ್ಬೊಬ್ರಿಗೆ ಕೊಡೋಕ್ಕಿರ್ಬೋದು, ಪೂಜೆಗಿರ್ಬೋದು, ದೇವ್ರಿಗೆ ಉಡ್ಸೋಕ್ಕಿರ್ಬೋದು, ಎಲ್ಲ ಹಾಕಿರ್ತಾರೆ ನೋಡಿ ಫ್ರೆಂಡ್ಸ್. ಅದು ಬರೀ 300 ರೂಪಾಯಿ ಆ ಸ್ಯಾರಿ. ಆದರೆ ಉದ್ದಕ್ಕೆ ಜನ ಫ್ರೆಂಡ್ಸ್, ನೀವು ದೇವ್ರಿಗೆ ಕೊಡಬೇಕು ಅಂದರೆ ನೋಡಿ, ಇಲ್ಲಿ ಚಿಕ್ಕಪೇಟೆಗೆ ಹೋಗಿ ತುಂಬ ಕಮ್ಮಿಗೆ ಸೀರೆ ಸಿಗುತ್ತೆ. ಲಾಸ್ಟಿಗೆ 200 ರೂಪಾಯಿಗೂ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇದು ಬಂದು ಚಿಕ್ಕಪೇಟೆ ಕಲಾ ಮಂದಿರ ಐತಲ್ಲ, ಆ ರೋಡು. ಅಲ್ಲಿಂದ ಈ ಕಡೆ ಬಂದು ನೋಡಿ, ಇದು ಮಾರ್ಕೆಟ್ಗೆ ಹೋಗೋ ರೋಡು ನೋಡಿ. ಇದೆಲ್ಲ ಫ್ರೆಂಡ್ಸ್ ಬಂದು 200 ರೂಪಾಯಿಂದ ಸ್ಟಾರ್ಟು. ಇದು ಯಾವುದಪ್ಪ, ಇದಕ್ಕೊಂದು ಹೆಸ್ರು ಹೇಳ್ತಾರಲ್ಲ ಫ್ರೆಂಡ್ಸ್, ಸಿಲ್ವರ್ ಇದು ಅಂತ, ಆ ಸಿಲ್ವರ್ ಥರ ಬೆಳ್ಳಿ ಥರ ಕಲರ್ ಬರುತ್ತಲ್ಲ ಅದು. ಹಂಗಾಗಿ ಜರ್ಮನ್ ಸಿಲ್ವರ್ ಅಂತೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆ ರೋಡಲ್ಲಿ. ಅಲ್ಲಿ ಒಬ್ಬರು, ನಾನು ವೀಡಿಯೋ ಮಾಡ್ತಾಯಿದ್ನಲ್ಲ, ಅವರು ನಮ್ಮ ಅಂಗಡಿಗೆ ಬನ್ನಿ ಅಂತ ಕೈಯಲ್ಲಿ ಟಾಟಾ ಮಾಡ್ತಾಯಿದ್ರು ಅವರು ಅಂಗಡಿಯವರು. ಆಮೇಲೆ ಫ್ರೆಂಡ್ಸ್ ಈ ರಶಲ್ಲಿ ನಾನೇನು ಮಾಡಿದೆ, ಗಾಡಿನ ಅಲ್ಲೇ ಸ್ಟಾಪ್ ಮಾಡಿ ಫ್ರೆಂಡ್ಸ್ ನಡ್ಕೊಂಡು ಹೋದೆ ನಾನು ಇವ್ರ ಜೊತೆ. ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ರಶ್ ಇದೆ ಅಂದರೆ, ಅಷ್ಟು ರಶ್ಶು. ನಾನಂತೂ ರಿಟರ್ನ್ ಬರ್ತಾಯಿದ್ದೆ ಬಿಡಿ, ನಡೆಯೋಕ್ಕಾಗಲಿಲ್ಲ. ಅಂದರೆ ಯೋಚನೆ ಮಾಡಿದೆ ಫ್ರೆಂಡ್ಸ್, ಒಂದು 5-10 ನಿಮಿಷ ನೋಡೋಣ, ಏನಾದರೂ ಆದರೆ ಒಳಗಡೆ ಹೋಗೋಣ, ಇಲ್ಲ ಅಂದರೆ ರಿಟರ್ನ್ ಗಾಡಿ ಎತ್ಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡೆ.
ಅಷ್ಟರಲ್ಲಿ ಅಲ್ಲಿ ಯಾರೋ ಒಂದಿಬ್ಬರು ಬನ್ನಿ ಮೇಡಮರೇ ಹೋಗ್ಬೋದು, ಹೆಂಗಾದರೂ ಸೈಡಲ್ಲಿ ಹೋಗೋಣ ಅಂತ ನಾನು ಹೋದ್ನಲ್ಲ ಜೊತೆಯಲ್ಲಿ ಹಂಗೇ ಬನ್ನಿ ಮೇಡಮ್ ಹೋಗೋಣ ಹೆಂಗಾದರೂ ಮಾಡಿ ಬಂದುಬಿಟ್ಟಿದ್ದೀವಿ ಚಿಕ್ಕಪೇಟೆಗೆ ಮಾರ್ಕೆಟ್ಗೆ ಅಂತ ನೋಡ್ತಾ ಇದ್ದೀರ ಫ್ರೆಂಡ್ಸ್. ಈ ಥರ ಎಷ್ಟು ಕ್ರೌಡ್ ಇದೆ ನೋಡಿ. ನೀವು ಯಾರಾದರೂ ಹೋಗಬೇಕು ಅಂದರೆ ಫ್ರೆಂಡ್ಸ್ ದಯವಿಟ್ಟು ನೋಡ್ಕೊಂಡು ಹೋಗಿ. ನೋಡಿ, ನಾವು ಎಷ್ಟೋ ವೀಡಿಯೋದಲ್ಲಿ ಎಷ್ಟೋ ಟಿ ವಿನಲ್ಲಿ ನೋಡಿದ್ವಿ, ಎಷ್ಟು ಜನ ಕಾಲು ತುಳಿತಕ್ಕೆ ಸತ್ತೋಗಿರೋದನ್ನ, ಏನೇನೋ ಎಲ್ಲ ಆಗೋಗಿದೆ ಫ್ರೆಂಡ್ಸ್. ನಾನು ಏನಕ್ಕೆ ಹೋದೆ ಅಂದರೆ ಇನ್ನೂ ಒಂದು ವಾರ ಆಯ್ತಲ್ಲ, ಅಷ್ಟೊಂದು ಆಗಲ್ವೇನೋ, ತಡಿ ಹೋಗಿ ಬಂದುಬಿಡೋಣ. ಇನ್ನೂ ಭಾನುವಾರ ಅಲ್ವಾ, ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಇನ್ನೂ 5 ದಿವಸ ಆಯ್ತಲ್ಲ, ಅಯ್ಯೋ ಬರೀ ಇದು ತಗೊಂಡು ಬರೋದಲ್ವ ಅಂದ್ಕೊಂಡು ಹೋದೆ ಫ್ರೆಂಡ್ಸ್. ಇಲ್ಲ ಅಂದರೆ ನಾನು ಯಾವಾಗಲೂ ಹೋಗಲ್ಲ. ಅದಕ್ಕೆ ಫ್ರೆಂಡ್ಸ್ ನಾನು 1 ತಿಂಗಳು ಮುಂಚೆನೇ ನಾನು ನಮ್ಮ ದೇವ್ರದ್ದು ಹರಕೆ ಇತ್ತು, ಪೂಜೆಗೆಲ್ಲ ಬಟ್ಟೆ ತರಬೇಕಿತ್ತು. ಆವಾಗಲೇ ಹೋಗಿ ಫ್ರೆಂಡ್ಸ್ ನಾನು ಎಲ್ಲನೂ ತಂದುಬಿಟ್ಟೆ. ಬಟ್ಟೆ ಏನೇನು ಬೇಕು ಎಲ್ಲನೂ ತಗೊಂಡು ಬಂದೆ. ಇನ್ನೇನು ತರಲಿಲ್ಲ ಫ್ರೆಂಡ್ಸ್ ನಾನು. ಹಂಗಾಗಿ ಈ ಥರ ಆಗೋಯಿತು. ಆಮೇಲೆ ಲೇಡೀಸು ಜೆಂಟ್ಸು ನೋಡಿ ಅಲ್ಲಿ ಫ್ರೆಂಡ್ಸ್ ಸಂಧಿ ಯಾವ ಥರ ಕಾಣಿಸ್ತಾ ಇದೆ. ಏನಂದರೆ ಫ್ರೆಂಡ್ಸ್, ಚಿಕ್ಕಪೇಟೆಯಲ್ಲಿ ಮತ್ತು ಮಾರ್ಕೆಟಲ್ಲಿ ನಾವು ಯಾವುದಾದ್ರೂ ಪರ್ಚೇಸ್ ಮಾಡಿದ್ರು ಅಷ್ಟೇ, ಏನಂದರೆ ನಮಗೆ ಸ್ವಲ್ಪ ಬೆಲೆ ಕಮ್ಮಿಗೆ ಸಿಗುತ್ತೆ. ಅಲ್ಲಿಗೆ ಹೋದರೆ ಯಾವುದಿಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್. ನೀವು ಏನಪ್ಪ ಫ್ರೆಂಡ್ಸ್, ನಾನೊಂದು ಬಿಂದಿಗೆನ ತರಬೇಕಿತ್ತು, ಆದರೆ ಆವತ್ತು ನನಗೆ ಆಗಲಿಲ್ಲ ಫ್ರೆಂಡ್ಸ್, ಅಷ್ಟು ರಶ್ ಆಗೋಗಿತ್ತು. ಅದಕ್ಕೋಸ್ಕರ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಹಂಗೆ ಬಂದುಬಿಟ್ಟೆ. ಯಾವಾಗಾದರೂ ನಮ್ಮ ಊರಿಗೆ ಹೋದಾಗ ಇಲ್ಲ ಹಾಸನ್ಗೇನೋ ಕರೋನಾ ಹೋಗ್ತೀವಲ್ಲ ಆವಾಗ ಥರ ಹೆಂಗೋ ನಮಗೆ ಲಕ್ಷ್ಮಿ ಹಬ್ಬಕ್ಕೆ ಬಿಂದಿಗೆ ಇದ್ದೇ ಇದೆ. ಒಂದು ತಾಮ್ರದ ಬಿಂದಿಗೆ ತರಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ನಾನು ಈಗ ತಾಮ್ರದ ಬಿಂದಿಗೆನೇ ಇಡೋದು ಕಳ್ಸೋಣ, ಕೆಳಗಡೆ ಇಡೋಕ್ಕೂ ಒಂದು ತಾಮ್ರದ ಬಿಂದಿಗೆನೇ ತರಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ತರೋಣ. ಈಗ ಏನು ನಾನು ತರೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ರೋಡಲ್ಲಿ. ಇನ್ನು ಫ್ರೆಂಡ್ಸ್ ಆ ಡ್ರೆಸ್ ಎಲ್ಲ ಆಯ್ತಲ್ಲ, ಓನ್ಲಿ 200 ನೋಡಿ. ಅದರಲ್ಲೂ ಸ್ವಲ್ಪ ಜನ ಗಾಡೀಲಿ ಬಂದಿದ್ದಾರೆ, ಅವ್ರಿಗೆ ಗಾಡಿ ಮೂವ್ ಆಯ್ತಾ ಇಲ್ಲ ಫ್ರೆಂಡ್ಸ್, ಆಗೋದಿಲ್ಲ ನೋಡಿ. ವಾಟ್ರ್ ನೋಡಿದ್ರಾ, ಇದೇ ನೀರಲ್ಲಿ ನಾನು ಆಮೇಲೆ ಫ್ರೆಂಡ್ಸ್ ಈ ವಾಟ್ರೊಳಗೆ ನಾನು ನಡ್ಕೊಂಡು ಹೋಗಿ ಬಂದಲ್ಲ, ಕಾಲೆಲ್ಲ ನನಗೆ ಕಟ್ತಾ ಬಂದ್ಬಿಟ್ಟಿತ್ತು. ಅದು ಅಂದರೆ ನೀರು ಫ್ರೆಂಡ್ಸ್ ಎಲ್ಲ ನಿಂತಿರುತ್ತೆ. ಆ ನಿಂತಿರೋ ನೀರೆಲ್ಲ ಒಂಥ ಕರೆದಾಗ ಏನಾಗುತ್ತೆ ನಿಮಗೆ ಗೊತ್ತು, ಅದು ನಿಂತಿರೋ ಜಾಗದಿಂದ ಎಲ್ಲ ಕಡೆ ಹರಿದಾಡುತ್ತಲ್ಲ, ಆವಾಗ ಕಷ್ಟ ಆಗುತ್ತೆ. ಹಂಗಾಗಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕ್ರೌಡ್ ಇದೆ ನೋಡಿ. ಇದು ಬಂದು ಫ್ರೆಂಡ್ಸ್ ಚಿಕ್ಕಪೇಟೆ ರೋಡು, ನೋಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್. ನೋಡಿ ಕಾಲಲ್ಲಿ ಕೈಯಲ್ಲಿ ಕಾಲಿಗೆಲ್ಲ ನಂದಂತೂ ಫ್ರೆಂಡ್ಸ್ ಪ್ಯಾಂಟೆಲ್ಲ ನೆಂದೋಯ್ತು ಗಾಡಿಲಲ್ಲೇ ನೋಡಿ. ಜಾಸ್ತಿ ಲಕ್ಷ್ಮೀ ಹಬ್ಬ ಅಲ್ವ ಫ್ರೆಂಡ್ಸ್, ಎಲ್ಲ ಹೆಂಗಸರೇ ಜಾಸ್ತಿ ಹೋಗಿದ್ದಾರೆ ನೋಡಿ. ನೀವು ಯಾವುದಾದ್ರೂ ಬಟ್ಟೆ ತಗೋಬೇಕಾ, ಒಂದು ತಾನಲ್ಲೇ ಬಟ್ಟೆ ಇರುತ್ತೆ ಫ್ರೆಂಡ್ಸ್, ಒಂದು 50 ಮೀಟ್ರ್ ತನಕ ಇರುತ್ತೆ, ಅಲ್ಲೇ ತಗೋಬೋದು. ಯಾವ ವಸ್ತು ನಮಗೆ ಏನು ಮನೆಗೆ ಬೇಕೋ, ಒಂದು ಮಿಷನರಿಗಳಾಗಿರ್ಬೋದು ಎಲ್ಲ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ವಾಲ್ಪೇಪರ್ನ ತರಬೇಕಿತ್ತು. ಈ ರಶ್ಶಲ್ಲಿ ಫ್ರೆಂಡ್ಸ್ ನನಗೆ ಯಾವ ಕಡೆಗೂ ಹೋಗೋಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಸ್ಟವ್ವಿಂದ ಕಣ್ಸೋಕ್ಕೆಲ್ಲ ವಾಲ್ಪೇಪರ್ ಬೇಕಿತ್ತು. ಈಗ ಫ್ರೆಂಡ್ಸ್ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಬರೀ ಒಂದು ಸ್ವಲ್ಪನೇ ಬರುತ್ತೆ, ಇಲ್ಲಿ ಏನಿಲ್ಲ, ಹೋದರೆ ಡೈರೆಕ್ಟಾಗಿ ತಗೋಬೋದಲ್ಲ. ಆದರೆ ತರ್ತೀನಿ ಯಾವಾಗಾದರೂ ಒಂದು ಟೈಮು. ಅಕಸ್ಮಾತ್ ಫ್ರೆಂಡ್ಸ್ ನಾನೇನಾದರೂ ಅಲ್ಲೇ ಅಂಗಡಿಗೆ ಹೋದಾಗ ದಯವಿಟ್ಟು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ, ಯಾಕಂದರೆ ಇನ್ನೂ ಎಷ್ಟೊಂದು ಜನಕ್ಕೆ ಬೇಕಾಗಿರುತ್ತಲ್ಲ. ಹಂಗಾಗಿ ವಾಲ್ಪೇಪರ್ನ ನಾನು ಈ ಸಲ ತರಲೇ ಇಲ್ಲ ಫ್ರೆಂಡ್ಸ್, ಕಿಚನ್ನಿಗೆ ಬೇಕಾಗಿತ್ತು. ಇನ್ನು ಎಲ್ಲೂ ಸಿಗಲ್ವಲ್ಲ, ಈಗ ಸದ್ಯಕ್ಕೆ ಕಿಚನಲ್ಲಿ ನಾನು ಅದನ್ನು ತೆಗೆದುಬಿಟ್ಟಿದ್ದೀನಿ. ಇನ್ನು ನಾನು ಯಾವುದಕ್ಕೆ ನೋಡಿದ್ರೆ ಫ್ರೆಂಡ್ಸ್ ನೀವೇ ನೋಡಿ, ಕಾಣಿಸ್ತಾ ಇದೆಯಾ ಜನ ನೋಡಿ ಫ್ರೆಂಡ್ಸ್. ಒಂದು ಮನುಷ್ಯನಿಗೆ ಒಂದು ಹಬ್ಬ ಮಾಡಬೇಕು ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ, ನಮಗಾದರೂ ಅಷ್ಟೇ ಯಾರಿಗಾದ್ರೂ ಅಷ್ಟೇ. ಅಯ್ಯೋ ಫ್ರೆಂಡ್ಸ್ ನನಗಂತೂ ಹೋಗ್ಬಿಟ್ಟು ಯಾಕಪ್ಪ ದೇವರೇ ಇವತ್ತು ಬಂದೆ ಅನ್ನಿಸ್ಬಿಡ್ತು ಈ ಜನ ನೋಡಿ. ಆಮೇಲೆ ಫ್ರೆಂಡ್ಸ್ ಹೆಂಗೋ ಸೈಡಲ್ಲಿ ಹೋಗಿ 1,500 ನಾನು ಐಟಮ್ ತಗೊಂಡು, ಗಂಧದ ಕಡ್ಡಿ, ಕರ್ಪೂರ ಮತ್ತು ಸಾಂಬ್ರಾಣಿ ಮತ್ತು ಅರಿಶಿನ ಕೊನೆ ಬೇಕಿತ್ತು ನನಗೆ ಧನಿಯಾ ಪುಡಿ ಮಾಡೋಕ್ಕೆ. ಅಲ್ಲಿ 60 ರೂಪಾಯಿಗೆ 100 ಗ್ರಾಮ್ ಫ್ರೆಂಡ್ಸ್, ಇಲ್ಲೆಲ್ಲ ಜಾಸ್ತಿ ಇರುತ್ತಲ್ಲ ಅಂದ್ಬಿಟ್ಟು ಇಷ್ಟು ತಗೊಂಡು ನಾನು ಬಂದೆ ಫ್ರೆಂಡ್ಸ್. ಯಪ್ಪ ದೇವರೇ ನೋಡಬಾರ್ದು, ಸಾಂಬಾರು ಪುಡಿ ಎಲ್ಲ ಐತೆ ಫ್ರೆಂಡ್ಸ್, ಧನಿಯಾ ಪುಡಿ ಮಾತ್ರ ಸ್ವಲ್ಪ ಖಾಲಿ ಆಗಿತ್ತು, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ನಾನು ಹೋಗಿ ಬಂದೆ. ಯಪ್ಪ ದೇವರೇ ನೋಡಬಾರ್ದು ನೋಡಿ ಫ್ರೆಂಡ್ಸ್. ಯಾವ್ದು ತಗೋತೀರಾ ನೀವು ಮೇಕಪ್ ಸೆಟ್ ಬೇಕು, ಅಲ್ಲಿ ನೋಡಿ ಒಬ್ಬರು ತಲೆ ಮೇಲೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಅಷ್ಟು ನಡೆಯೋಕ್ಕೆ ಕಷ್ಟ ಆಗಿದೆ ಪಾಪ ಲೇಡೀಸ್ಗಳಿಗೆ. ಅಲ್ಲಿ ನೋಡಿ ಜನನ, ನೀವೇ ನೋಡಿ. ಒಂದು ಹಬ್ಬ ಅಂದರೆ ನಾವು ಇಷ್ಟೊಂದು ರಶಲ್ಲಿ ಹೋಗಿ
ಬರೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಗೊತ್ತಾ, ಯಾವಾಗಲೇ ಆಗಲಿ ಇನ್ನು ಫ್ರೆಂಡ್ಸ್ ಬೆಳಗ್ಗೆ 5 ಗಂಟೆ ರಾತ್ರಿಗೆ ಹೋಗಿ ಮಾರ್ಕೆಟ್ಗೆ ಹೂವು ತರಕ್ಕೆ ಹೋಗಬೇಕು ಅಂತ ಒಂದು ಸಲ ಅಂದ್ಕೊಂಡಿದ್ದೆ. ಯಾವಾಗ ಈ ರಶ್ ನೋಡೋದು ಫ್ರೆಂಡ್ಸ್, ನಾನು ಇವತ್ತೇ 1 kg ಶಾವಂತಿಗೆ, 1 kg ಮಲ್ಲಿಗೆ, 1 kg ಗುಲಾಬಿನ ತಗೊಂಡಿದ್ದೀನಿ ಫ್ರೆಂಡ್ಸ್. ಅದು ಏನಾದರೂ ಆಗಲಿ ಒದ್ದೆ ಬಟ್ಟೆಗೆ ಸುತ್ತಿಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ತಗೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೇನು ನೋಡಿ ಈಗ ಮಾರ್ಕೆಟ್ ಅಲ್ಲೂ ನೋಡಿ ಗಾಡೀಲಿ ಜನ ಎಲ್ಲರೂ ರಿಟರ್ನ್ ಬರೋಕ್ಕಾಗ್ತಾಯಿಲ್ಲ. ಆದ್ರೂ ಗಾಡಿ ಫ್ರೆಂಡ್ಸ್ ನೋಡಿ, ನಾವು 5 ಗಂಟೆಗೆ ಹೋಗಬೇಕು ಅಂತೀವಿ, ಇನ್ನೊಬ್ಬರು 4 ಗಂಟೆಗೆ ಹೋಗಿರ್ತಾರೆ. ಅಂತೂ ಇಂತೂ ಮಾರ್ಕೆಟ್ನ ನೋಡೋಕ್ಕಾಗಲ್ಲ. ಇದು ಚಿಕ್ಕಪೇಟೆಯಿಂದ ಸ್ಟಾರ್ಟ್ ಆಗಿರೋ ರೋಡು. ನಾನು ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೋಡಲ್ಲೇ ಸಿಗುತ್ತೆ, ಏನು ಸಿಗಲ್ಲ ಅನ್ನೋಂಗಿಲ್ಲ. ಹಂಗಾಗಿ ಜನ ಇಲ್ಲಿಗೆ ಹೋಗಬೇಕು ಅಂತ ಇದು ಮಾಡೋದು. ನೋಡಿ ಫ್ರೆಂಡ್ಸ್, ನೀವೇ ನೋಡಿ 3/4% ಲೇಡೀಸೇ ಇದ್ದಾರೆ. ಏನೋ ಒಂದು ಆಸೆ ಹೆಂಗಸರಿಗೆ, ಸೀರೆ ತರಬೇಕು, ಹೂವು ತರಬೇಕು, ಲಕ್ಷ್ಮಿಗೆ ನಾನು ಆ ಥರ ಅಲಂಕಾರ ಮಾಡಬೇಕು, ಈ ಥರ ಅಲಂಕಾರ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ ಫ್ರೆಂಡ್ಸ್. ನಮಗೂ ಅದೇ ಆಸೆ ಅಲ್ವಾ, ಹಂಗಾಗಿ ನಾನು ಅಲ್ಲಿಗೆ ಹೋಗಿದ್ದು. ಇನ್ನು ಫ್ರೆಂಡ್ಸ್, ಇದು ಚಿಕ್ಕಪೇಟೆಯಿಂದ ನಾನು ಮಾರ್ಕೆಟ್ಗೆ ಹೋಗೋ ತನಕನೂ ಈ ವಿಡಿಯೋನ ನೋಡಿ ಯಾವ ರೀತಿ ಕ್ರೌಡ್ ಇದೆ. ನೀವು ಯಾರಾದರೂ ಹೋಗಬೇಕು ಅಂದರೆ ಪಾಪ ಹುಷಾರಾಗಿ ಹೋಗಿ ಹುಷಾರಾಗಿ ಬರಲಿ, ಫಸ್ಟೇ ನೋಡಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನೋಡಿ, ನಾವು ಏನೇ ಮಾಡಿದ್ರೂ ದೇವರು ನಮ್ಮ ಜೀವನದಲ್ಲಿ ಏನಾಗಬೇಕೋ ಅದೇ ಆಗೋದು. ದಯವಿಟ್ಟು ನೋಡ್ಕೊಂಡು ಮಾರ್ಕೆಟ್ಗೆ ಮತ್ತು ಚಿಕ್ಕಪೇಟೆಗೆ ಹೋಗಬೇಕಾದ್ರೆ ನೀವು ದಯವಿಟ್ಟು ನೋಡ್ಕೊಂಡು ಹೋಗಿ. ಇಲ್ಲ ಅಂದರೆ ಬರೆದು ಕೊಟ್ಟು ಕಳಿಸ್ಬಿಡಿ, ಗಂಡಸ್ರುಗಳು ಹೋಗಿ ತರಲಿ. ನೋಡಿದ್ರೆ ನೀರು ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಅಲ್ಲಿ ಎಷ್ಟು ಹುಡುಗಿರಿಗೊಂದು ಖುಷಿ, ನಾನು ಲಕ್ಷ್ಮಿ ಹಬ್ಬಕ್ಕೆ ಏನೇನೋ ತಗೋಬೇಕು ಅಂತ. ನೀರು ನೋಡಿ ಫ್ರೆಂಡ್ಸ್, ಇದೇ ಥರ ನೀರು ಫುಲ್ ಕೆಳಗಡೆ ಎಲ್ಲ ಹರಿತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಲೈಕ್ ಕೊಡೋದನ್ನೂ ಮರಿಬೇಡಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನೇನು ನೋಡಿ ಫ್ರೆಂಡ್ಸ್, ಅದೇ ಮಾರ್ಕೆಟ್ ಹತ್ರ ನಾನು ಬಂದಾಯಿತು. ಇನ್ನು ಒಳಗಡೆ ಇನ್ನೇನು ಹೋಗಬೇಕು. ಈಗ ಹೂವಿನ ಮಾರ್ಕೆಟ್ ಒಳಗಡೆ ಬಂದೆ ನೋಡಿ ಫ್ರೆಂಡ್ಸ್. ಹತ್ರ ಕಾಣಿಸ್ತಾ ಇದೆಯಾ? ಇಲ್ಲಿಗಂತೂ ಗಾಡಿ ನಿಲ್ಸೋಕ್ಕಂತೂ ಆಗಲ್ಲ ನೋಡಿ. ಇಲ್ಲೆಲ್ಲ ಫ್ರೆಂಡ್ಸ್ ಪೂರ್ತಿ ದೇವ್ರ ಸಾಮಾನುಗಳು, ಏನೇನು ತಗೋಬೇಕು, ನಾವು ಏನು ಬೇಕು, ಓಕೆ ಎಲ್ಲ ಇರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.